ಹಲೋ ಆ್ಯಂಡ್ ನಮಸ್ಕಾರ ಎಲ್ಲರಿಗೂ. ಡೇರ್ ಡೆವಿಲ್ ಟೆಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾನು ಬಂದಿದ್ದೀನಿ ಮಲ್ಲೇಶ್ವರಕ್ಕೆ. ಈ ಏರಿಯಾ ಹೇಗಿದೆ, ಏನೇನು ಸಾಮಾನ್ಯವಾಗಿ ಫೇಮಸ್, ಇಲ್ಲಿ ರೋಡ್ಗಳು ಹೇಗೆ, ಹೀಗೆ ಅನೇಕ ಮಾಹಿತಿಗಳನ್ನ ಕೊಡ್ತೀನಿ ಈ ವಿಡಿಯೋದಲ್ಲಿ. ಬೆಂಗಳೂರು ಅನ್ನೋ ಒಂದು ಊರು ಶುರುವಾದಾಗಿಂದನೂ ಇರುವಂತಹ ಒಂದು ಹಳೆಯ ಏರಿಯಾ ಅಂದರೆ ಈ ಮಲ್ಲೇಶ್ವರ. ಸೊ ಈ ಏರಿಯಾಗೆ 133ಕ್ಕಿಂತ ಹೆಚ್ಚು ವರ್ಷಗಳ ಇತಿಹಾಸ ಇದೆ. ಸಿಟಿಯ ಆಲ್ಮೋಸ್ಟ್ ಸೆಂಟ್ರಲ್ ಇದೆ. ತಡ ಯಾಕೆ, ಹೋಗೋಣ ಬನ್ನಿ. ಇದು ये चेक करना नहीं था, मोबाइल रिकॉर्ड नहीं करना है क्या? बीपीएल दादा तो कंप्लीट करता ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಸರಿ, ಇವ್ರು ಹೇಳ್ತಾರ ನೋಡಿದ್ರೆ ಇಲ್ಲಿ ರೆಕಾರ್ಡ್ ಮಾಡೋ ಹಾಗೆ ಇಲ್ವಂತೆ. ಯಾರು ಹೇಳಿದ್ರು? ಅವನು ಹೇಳ್ತಾನೆ, ಅವನು ಹೇಳ್ತಾನೆ. ಯಾರ್ರಿ ಇವರು ಗ್ರೌಂಡ್ನ ರೆಕಾರ್ಡ್ ಮಾಡಕ್ಕೆ ಬಿಟ್ಟಿಲ್ಲ? ಇದೇನು ಐಶ್ವರ್ಯ ರೈನಾ? ಇಲ್ಲಿಂದ ಹಂಗೆ ಸ್ವಲ್ಪ ಮುಂದೆ ಹೋದರೆ ನಮಗೆ ಸಿಗೋದು ಕುವೆಂಪು ಅವರ ಸ್ಟ್ಯಾಚು. ವಿಶ್ವ ಮಾನವ ಎಂದೇ ಪ್ರಖ್ಯಾತಿಯಾಗಿರುವ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಸ್ಮಾರಕ. ಇಲ್ಲಿಂದ ಕುವೆಂಪು ರೋಡ್ ಸ್ಟಾರ್ಟ್ ಆಗುತ್ತೆ. ನೀವು ಇಷ್ಟೊತ್ತು ಸೈಕಲ್ ದುಡ್ಕೊಂಡು ಅದೇ ರೋಡು. ನೀವು ಈಗ ಹೋದರೆ ಕುವೆಂಪು ರೋಡ್, ರಾಜ್ಕುಮಾರ್ ರೋಡ್ ತನಕ ಹೋಗುತ್ತೆ. ಬೆಳಿಗ್ಗೆ ಸಂಪಿಗೆ ರೋಡಲ್ಲಿ ಏನೂ ಇರಲ್ಲ. ಸೊ ಸಂಪಿಗೆ ರೋಡ್ ಬಂದಿದ್ದೀವಿ, ಎಲ್ಲ ಖಾಲಿ, ಆದರೆ ಹೂ ಮಾರೋರು ಮಾತ್ರ ಇರ್ತಾರೆ. ಈ ರೋಡ್ ಸುತ್ತಮುತ್ತ ಹೂಗಳ ಫ್ರೇಗ್ರೆನ್ಸ್. ಇಲ್ಲಿರೋದು ಕಾಡು ಮಲ್ಲೇಶ್ವರ ದೇವಸ್ಥಾನ. ಈ ದೇವಸ್ಥಾನ 17ನೇ ಶತಮಾನದಲ್ಲಿ ಕಟ್ಟಿರೋದು. ಈ ಏರಿಯಾಕ್ಕೆ ಮಲ್ಲೇಶ್ವರ ಅಂತ ಹೆಸರು ಬಂದಿರೋದೇ ಈ ದೇವಸ್ಥಾನದಿಂದ. ಬನ್ನಿ ಹೋಗೋಣ ದೇವಸ್ಥಾನ ಹೋಗುತ್ತೆ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಹಿಂಜರಿತಾ ಇದ್ದೀನಿ ಪಬ್ಲಿಕ್ ಪ್ಲೇಸಲ್ಲಿ ಜೋರಾಗಿ ಮಾತಾಡೋದಕ್ಕೆ. ಆವಾಗಿನ ಕಾಲದಲ್ಲಿ ಇದೆಲ್ಲ ಕಾಡಾಗಿತ್ತು. ಸೊ ಕಾಡು ಮಲ್ಲೇಶ್ವರ ಅಂತ ಹೆಸರಲ್ಲೇ ಬರೋದರ ಇದು ಕಾಡಲ್ಲಿ ಇರುವಂಥ ಒಂದು ದೇವಸ್ಥಾನ ಆವಾಗಿನ ಕಾಲದಲ್ಲಿ. ಇವಾಗ ಸಿಟಿ ಆಗಿಬಿಟ್ಟಿದೆ ನೋಡಿ. ಕಾಡು ಸಿಟಿ ಎಷ್ಟು ಬೇಗ ಆಗಿಬಿಟ್ಟಿದೆ. ಬೇಗ ಅಂತಲ್ಲ, 17ನೇ ಶತಮಾನ ಅಂದರೆ ಆಲ್ಮೋಸ್ಟ್ 300 ವರ್ಷ ಹಳೆಯದು.
ಬೆಳಿಗ್ಗೆ ಟೈಮು ಜಾಸ್ತಿ ಜನ ಇರಲ್ಲ. ಸೊ ಎಲ್ಲೆಲ್ಲೂ ನಿಮಗೆ ನಿಶ್ಶಬ್ದ ಕಾಣ್ಬೋದು. ಬಂದಾಗಿಂದ ಆವಾಗಲೇ ನನ್ನೇ ನೋಡ್ತಾ ಇದ್ದಾನೆ, ಯಾರು ಇವನು ಮಾಸ್ಕ್ ಹಾಕೊಂಡು ಬರ್ತಾವನು. ನೀವು ನೋಡೋದಾದರೆ ಪಕ್ಕದಲ್ಲೇ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ, ಅದರ ಪಕ್ಕದಲ್ಲೇ ಗಂಗಮ್ಮ ದೇವಿ ದೇವಸ್ಥಾನ ಇದೆ. ಮಲ್ಲೇಶ್ವರಂ ದೇವಸ್ಥಾನಗಳಿಗೆ ತುಂಬ ಫೇಮಸ್. ಕಲ್ಯಾಣಿ ಕ್ಷೇತ್ರ ಒಳಗಡೆ ಏನಿದೆ ಅಂತ ನಾನು ನೋಡಿಲ್ಲ, ನೋಡೇ ಬಿಡೋಣ. ಇಲ್ಲಿ ನಂದಿ ದಕ್ಷಿಣಕ್ಕೆ ಮುಖ ಮಾಡಿರೋದ್ರಿಂದ ಇದನ್ನು ದಕ್ಷಿಣಮುಖಿ ಕಲ್ಯಾಣಿ ಕ್ಷೇತ್ರ ಅಂತ ಕರೀತಾರೆ. ಇದು ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದ ಮುಂಭಾಗದಲ್ಲಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಒಂಥರ ಪೀಸ್ಫುಲ್ ಜಾಗ ಅಂತ ಹೇಳ್ಬೋದು. ಕೇರೆ ಮಾಡ್ಕೊತ ಇಲ್ಲ, ಹೋಗ್ತಾವನೆ ನೋಡಿ. ಓಯ್ ಗುರು, ಇಲ್ಲಿ ನೋಡು, ಇಲ್ಲೊಂದಿದೆ, ಅಲ್ಲೊಂದು ಬರ್ತಾ ಇದೆ. ಅಲ್ಲೇ ಶೂಟ್ ಮಾಡ್ತಾ ಇರೋದೇನೋ ನಿಜ, ಆದರೆ ಕ್ಯಾಮ್ರಾದಲ್ಲಿ ಅಲ್ವಾ ಎದುರ್ಕೊತವೆ. Run. ಸ್ಯಾಂಕಿ ಟ್ಯಾಂಕಿಂದ ಸ್ವಲ್ಪ ದೂರ ಯಶವಂತಪುರ ಹೋಗೋ ಕಡೆ ಹೋದರೆ ನಿಮಗೆ ಸಿಗೋದು ಮಾರಮ್ಮ ಸರ್ಕಲ್. ಮಾರಮ್ಮ ಸರ್ಕಲಲ್ಲಿ ಮಾರಮ್ಮನ ದೇವಸ್ಥಾನ ಇದೆ. ಏನು ಸೌಂಡ್ ಉಂಟು, ಬೇಗ ಹೋಗ್ರಯ್ಯ. ಅದಕ್ಕೆ ಬೆಳಿಗ್ಗೆ 5 ಗಂಟೆಗೆ ಇರ್ಬೇಕಂತ ಹೇಳೋದು. ಈ ಟೈಮಲ್ಲಿ ನೋಡಿ ಫುಲ್ ಟ್ರಾಫಿಕ್ ಅಲ್ಲ, ಸಿಕ್ಕಾಪಟ್ಟೆ ಸೌಂಡು. ಸೊ ಮಾರಮ್ಮ ಸರ್ಕಲ್ ಪಕ್ಕದಲ್ಲೇ ಇನ್ನೊಂದು ಗ್ರೌಂಡ್ ಇದೆ, ತುಂಬ ದೊಡ್ಡದು. ಇಲ್ಲಿದೆ ನೋಡಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಮಕ್ಕಳು ಆಟ ಆಡ್ತಾ ಇದ್ದಾರೆ. ನಿಮ್ಮ ಮುಂದೆ ಕಾಣಿಸ್ತಾ ಇರೋದು ಮಾರಮ್ಮ ಸರ್ಕಲ್. ಇದು ಸ್ಯಾಂಕಿ ರೋಡು ಮತ್ತು ಮಾರ್ಗೋಸ ರೋಡು ಎರಡನ್ನೂ ಒಂದು ಮಾಡೋಂಥ ಸರ್ಕಲ್. ಸದ್ಯಕ್ಕೆ ಈಗ ಇರಲಿಲ್ಲ, ಕೆಲವು ತಿಂಗಳ ಹಿಂದೆ ಚೆನ್ನಾಗಾಯಿತು. ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರಂತ ಈ ಥರ ತೆಗ್ದುಬಿಟ್ಟಿದ್ದಾರೆ ನೋಡಿ. ಸರ್ಕಲ್ ಮಾರಮ್ಮನ ದೇವಸ್ಥಾನ. ನೋಡಿದ್ರಲ್ಲ ಮಲ್ಲೇಶ್ವರಮಲ್ಲಿ ಏನೇನೆಲ್ಲ ಇದೆ ಅಂತ. ಸೊ ಮಲ್ಲೇಶ್ವರಂ ಯಥೇಚ್ಛವಾಗಿ ದೇವಸ್ಥಾನಗಳಿಗೆ ಫೇಮಸ್ಸು. ಇಲ್ಲಿ ಹೆಜ್ಜೆಗೂ ನಿಮಗೆ ದೇವಸ್ಥಾನಗಳು ಕಾಣ್ತವೆ, ತುಂಬ ಕ್ಲೀನಾಗಿಟ್ಟಿದ್ದಾರೆ. ಸೊ BBMP ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ಮತ್ತು ಪ್ಲೇಗ್ರೌಂಡ್ಸು, ಪಾರ್ಕ್ಗಳು, ರೋಡ್ಗಳೆಲ್ಲ ತುಂಬ ಸಖತ್ತಾಗಿದೆ. ಹಾಗೆ ಮಲ್ಲೇಶ್ವರಮಲ್ಲಿ ಯಥೇಚ್ಛವಾಗಿ ಸಿನಿಮಾ ನಟರು, ಕನ್ನಡ ಚಿತ್ರರಂಗದ ಸ್ಟಾರ್ಗಳು ಇಲ್ಲಿ ನೆಲೆಸಿದ್ದಾರೆ. ಮತ್ತು ಈ ಏರಿಯಾದ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ. ಅಂದರೆ ರೋಡ್ಗಳಾಗಿರ್ಬೋದು, ಒಂದೊಂದು ಕ್ರಾಸು 1ನೇ ಕ್ರಾಸಿಂದ ಹಿಡಿದು 18ನೇ ಕ್ರಾಸ್ ತನಕನೂ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಸೃಷ್ಟಿ ಮಾಡಿದ್ದಾರೆ. ಸೊ ಒಂದು ಕಾಲದಲ್ಲಿ ಇದು ಕಾಡಾಗಿರುತ್ತೆ, ಅದನ್ನು ಈ ರೀತಿ ದೊಡ್ಡ ಸಿಟಿಯಾಗಿ ಮಾಡಿರೋದು ಮನುಷ್ಯನ ಒಂದು ಕೈಗುಣ ಅಲ್ವಾ, ಮೆಚ್ಚಬೇಕಾದ್ರೆ. ಮತ್ತು ಮಲ್ಲೇಶ್ವರಮಲ್ಲಿನೇ ಸೆಕೆಂಡ್ PUC ಮತ್ತು SSLC ಬೋರ್ಡ್ಗಳಿದೆ. ಅಂದರೆ
ಆಫೀಸ್ ಮೇನ್ ಬೋರ್ಡು ಇಲ್ಲೇ ಬರೋದು. ಈ ಏರಿಯಾ ಮೀನಾ ಸ್ಟೋರ್, CTR, ರಾಘವೇಂದ್ರ ಸ್ಟೋರ್ ಮುಂತಾದ ತಿಂಡಿ ಮನೆಗಳಿಗೆ ಸಿಕ್ಕಾಪಟ್ಟೆ ಫೇಮಸ್ಸು. ನಮ್ಮ ಮಲ್ಲೇಶ್ವರ, ಈ ಮಲ್ಲೇಶ್ವರನ ಯಾಕೆ ಮಲ್ಲೇಶ್ವರಂ ಅಂತ ಕರೀತಾರೆ ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಮಲ್ಲೇಶ್ವರ ಅಂತಲೇ ಕರಿಬೇಕು. ಈ ಮಲ್ಲೇಶ್ವರಮ್ಮು ಇಲ್ಲ ಮಲ್ಲೇಶ್ವರಮ್ಮು ಏನೇನೋ ಹೇಳ್ತಾರಲ್ಲ, ಅದೆಲ್ಲ ಮೋಸ್ಟ್ಲಿ ನನಗೇನೋ ತಮಿಳಿಂದ ಬಂದಿದೆಯೋ ಅಥವಾ ಹಿಂದಿಗೆ ಸೂಟ್ ಆಗ್ತಾ ಇದೆಯೋ ಇಲ್ಲ ತೆಲುಗು ಸೂಟ್ ಆಗ್ತಾ ಇದೆಯೋ ಅಂತ ಅನಿಸ್ತಾ ಇದೆ. ಅದೇನೋ ಕನ್ನಡಕ್ಕೆ ಸೂಟ್ ಆಗ್ತಾ ಇದೆ ಅಂತ ಅನಿಸಲ್ಲ. ಅದಕ್ಕೆ ನಾವು ಕನ್ನಡಿಗರು ಮಲ್ಲೇಶ್ವರಂ ಅನ್ನೋದು ಬಿಟ್ಬಿಟ್ಟು ಮಲ್ಲೇಶ್ವರ ಅಂತ ಕರೆಯೋಣ. ಹೇಗೆ ಬೆಂಗಳೂರು ಮುಂಚೆ ಬ್ಯಾಂಗ್ಳೂರ್ ಅಂತ ಇತ್ತಲ್ಲ, ಬೆಂಗಳೂರನ್ನ ಬ್ಯಾಂಗ್ಳೂರ್ ಮಾಡಿಬಿಟ್ಟಿದ್ರು ಬೇರೆಯವ್ರು ಬಂದುಬಿಟ್ಟು. ಇವಾಗ ಬೆಂಗಳೂರು ಅಂತ ಅದು ನಿಜವಾದ ಹೆಸರು BENGALURU ಹೇಗೆ ಮಾಡಿದ್ವಿ, ಅದೇ ರೀತಿ ಮಲ್ಲೇಶ್ವರಂ ಬೇಡ, ಮಲ್ಲೇಶ್ವರ ಮಾಡೋಣ. ಶ್ರೀಸಾಗರ್ CTR ಅಲ್ಲಿ ನೋಡ್ರಿ, ಎಷ್ಟೊಂದು ಜನ ಹಿಂಗೆ ಲೈನ್ ಮೇಲೆ ಎತ್ಕೊಂಡಿದ್ದಾರೆ. ಲೈನ್ ಮೇಲೆ ಲೈನು, ಅಷ್ಟೊಂದು ಡಿಮ್ಯಾಂಡ್ ಇದೆ ಅಂಗಡಿಗೆ. ಅದೇ ಬ್ರ್ಯಾಂಡ್ ನೋಡಿ, ಒಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಆದಮೇಲೆ ಈ ಥರ ಬೇಡಿಕೆ ಜಾಸ್ತಿ ಆಗುತ್ತೆ. ಸಿಕ್ಕಾಪಟ್ಟೆ ಮರಗಳಿರೋದ್ರಿಂದ ತುಂಬ ತಣ್ಣಗಿರುತ್ತೆ ಯಾವಾಗಲೂ. ಬೇಸಿಗೆ ಕಾಲದಲ್ಲೂ ಕೂಡ ನೀವು ಇಲ್ಲಿ ತಣ್ಣಗಿರುವಂಥ ವಾತಾವರಣ ನೋಡ್ಬೋದು. ಎಲ್ಲೋದ್ರೂ ಮರಗಳಿಲ್ಲ ಅನ್ನೋ ರೋಡೇ ಇಲ್ಲ. ಇಲ್ಲಿ ಒಂದೊಂದು ಸಣ್ಣ ಕ್ರಾಸಲ್ಲಿ ಹೋದ್ರೂ ಮರಗಳು. ಇದೇ ನೋಡಿ ಮಲ್ಲೇಶ್ವರನ ಸ್ಪೆಷಲ್ ಎಲ್ಲಿ ಮಾಡೋದು ಅಂದರೆ, ಆ್ಯಕ್ಚುಲಿ ಬೆಂಗಳೂರನ್ನ ಸ್ಪೆಷಲ್ ಮಾಡೋದು ಇದೆ. ಬೆಂಗಳೂರಲ್ಲಿ ಇರುವಂಥ ಮರಗಿಡಗಳು ಆ್ಯಕ್ಚುಲಿ ಬೇರೆ ಯಾವ ಸಿಟಿಗಳಲ್ಲೂ ಅಷ್ಟೊಂದು ಕಾಣಲ್ಲ. ಒಂದು ಕಾಲದಿಂದಲೂ ಇದನ್ನು ಗಾರ್ಡನ್ ಸಿಟಿ ಅಂತ ಹೇಳ್ತಾರಲ್ಲ, ಸುಮ್ಮನೆ ಅಲ್ಲ ಬಿಡಿ. ಹೇಳ್ಬೇಕಂದ್ರೆ ಇಲ್ಲಿ ಹೆಚ್ಚಾಗಿ ಗರ್ಲ್ಸ್ಗೆ ಯೂಸ್ ಆಗುವಂಥ ವಸ್ತುಗಳು ಜಾಸ್ತಿ ಸಿಗ್ತವೆ. ಇಲ್ಲಿ ಬಟ್ಟೆ ಅಂತೆ, ಚಪ್ಪಲಿ, ಬ್ಯಾಗು, ವಾಚ್, ಇನ್ನೂ ಅದೇನೇನೋ ಮಾಡ್ತಾ ಇರ್ತಾರೆ. ಒಂಥರ ಹೇಳ್ಬೇಕಂದ್ರೆ ಫುಟ್ಪಾತ್ ಅಂಗಡಿಯಿಂದ ಹಿಡಿದು ಬ್ರ್ಯಾಂಡೆಡ್ ಅಂಗಡಿಗಳು ಇಲ್ಲಿವೆ. ಶಾಪಿಂಗ್ ಮಾಡೋದಕ್ಕೆ ಇದೊಂದು ಒಳ್ಳೆ ಜಾಗ. ಮತ್ತು ವೀಕೆಂಡ್ಸ್ ಬಂತು ಅಂದರೆ ಮುಗೀತು, ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ತುಂಬ ಬ್ಯುಸಿ ಆಗೋದು ಈ ರೋಡ್. ಬೆಳಗ್ಗೆ ಆವಾಗಲೇ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಒಳ್ಳೊಳ್ಳೆ ಅಕ್ಕಿ ಪಕ್ಷಿಗಳೆಲ್ಲ ಓಡಾಡ್ತಾ ಇದ್ವು ಮೇಲೆ. ಇವಾಗಲೂ ಕೂಡ ಓಡಾಡ್ತಾ ಇದ್ದಾವೆ ಅದ್ರ ನೆಲದ ಮೇಲೆ. ಹೆವಿ ಆಟೋದವನು ಗುರು, ಕಿಕ್ ಕೊಡೋ ಎಣ್ಣೆ ನಂಬಿದ್ರು ದುಡ್ಡು ಕೊಡೋ ಹುಡುಗಿನ ನಂಬ. ಇದು ಮಲ್ಲೇಶ್ವರಂ ಮಾರ್ಕೆಟ್. ಬಗೆಯ ಉಡುಪುಗಳು ನೋಡೋಕ್ಕೆ ಕಣ್ಣು ಸಾಕು. ತರಕಾರಿ, ಹೂವು, ಹಣ್ಣು ಎಲ್ಲ ಇಂದ ಹಿಡಿದು ಉಡುಪು, ಉಡುಗೆಗಳು ಎಲ್ಲರೂ ಮಲ್ಲೇಶ್ವರದಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಇದೆ. ಆಲ್ರೆಡಿ ರೈಲು ಹೋಗ್ತಾ ಇದೆ, ನಿಲ್ಲಿಸ್ತಾನೆ ಇಲ್ಲ ಇಲ್ಲಿ. ಮೋಸ್ಟ್ಲಿ ಇಲ್ಲಿ ಎಲ್ಲ ರೈಲುಗಳು ನಿಲ್ಲಿಸೋದಿಲ್ಲ, ನಿಗದಿತಪಡಿಸುವಂತಹ ರೈಲುಗಳಷ್ಟೇ ನಿಲ್ಲಿಸ್ತವೆ, ಎಲ್ಲ ರೈಲುಗಳು ನಿಲ್ಲೋದಿಲ್ಲ.
ವೇಟ್ ಮಾಡ್ತಾ ಇದ್ದಾರೆ ರೈಲ್ಗೋಸ್ಕರ. ಪ್ಲ್ಯಾಟ್ಫಾರ್ಮ್ 1, 2. ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ಬೇಸಿಕ್ ಪಾಯಿಂಟ್ ಏನಂದರೆ ಈ ವಿಡಿಯೋ ಮಾಡೋದಕ್ಕೆ ಮಲ್ಲೇಶ್ವರಂ ಹೇಗಿದೆ ಮೇನ್ ಅಷ್ಟೇ ತೋರಿಸಿದ್ದೀನಿ. ಇನ್ನೂ ತುಂಬಾ ಡೀಟೇಲ್ ಆಗೋದ್ರೆ ತುಂಬಾ ರೋಡ್ಗಳಲ್ಲಿ ತುಂಬಾ ನೋಡುವಂಥ ಜಾಗಗಳಿದ್ದಾವೆ. ಈ ವಿಡಿಯೋ ಮೇನ್ ರೀಸನ್ ಏನಕ್ಕೆ ಮಾಡಿದಂದರೆ ಒಂದು 20 ವರ್ಷ ಆದಮೇಲೆ ನಾವು ಮಲ್ಲೇಶ್ವರಂ ಹೇಗಿತ್ತು ಅಂತ ನೋಡಬೇಕು ಅಂತ ಏನಾದ್ರು ಅನಿಸಿದ್ರೆ ಸೊ ಈ ವಿಡಿಯೋನ ನೋಡ್ಬೋದು. ಸೊ ಒಂದು ಡಾಕ್ಯುಮೆಂಟ್ರಿ ಅಂತ